ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದುರ್ಗಪ್ಪ ಹೊಸಮನಿ. ವೀಕ್ಷಕರೇ, ಖಾಸಗಿ ವೈದ್ಯಕೀಯ ವ್ಯವಸ್ಥೆಯಡಿ ಇವತ್ತು ಪ್ರತಿಯೊಂದು ರೋಗಕ್ಕೂ ಚಿಕಿತ್ಸೆ ಪಡೆಯಬೇಕಾದ್ರೆ ಇವತ್ತು ದುಬಾರಿ ಚಿಕಿತ್ಸೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅಂತ ಸಾಕಷ್ಟು ಆರೋಗ್ಯಕ್ಕೆ ಸಂಬಂಧಿಸಿದಂಥ ಯೋಜನೆಗಳನ್ನು ಇವತ್ತು ಜಾರಿಗೆ ತರ್ತಾ ಇವೆ. ಆ ಜಾರಿಗೆ ತಂದಂಥ ಯೋಜನೆಗಳು ಎಷ್ಟು ಇವತ್ತು ಬಡವರಿಗೆ ಸದುಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದರೆ ABARK ಅಂದರೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆ 2018ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ಬರುತ್ತೆ. ಈ ಒಂದು ಯೋಜನೆಯಡಿ ಇವತ್ತು ಪ್ರತಿ ವರ್ಷ ಲಕ್ಷಾಂತರ ಬಡ ರೋಗಿಗಳು ಇವತ್ತು ಆ ಯೋಜನೆಯ ಮೂಲಕ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗ್ತಾ ಇರತಕ್ಕಂಥ ಕಾರ್ಯಗಳು ಕೂಡ ಆಗ್ತಾ ಇರತಕ್ಕಂಥದ್ದು. ಇದರಿಂದ ಸರ್ಕಾರದ ಯೋಜನೆಯಿಂದ ಸಾಕಷ್ಟು ಬಡ ರೋಗಿಗಳಿಗೆ ಅನುಕೂಲ ಕೂಡ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಮತ್ತೊಂದು ಕಡೆ ಇದೇ ಯೋಜನೆಯನ್ನ ಬಂಡವಾಳ ಮಾಡಿಕೊಂಡಿರ್ತಕ್ಕಂಥ ಕೆಲವೊಂದಿಷ್ಟು ಅಧಿಕಾರಿಗಳು ಎಲ್ಲೋ ಒಂದು ಕಡೆ ABRK ಸ್ಕೀಮ್ ನಡಿ ಬಡ ರೋಗಿಗಳಿಂದ ಹಣ ಪಾವತಿಸಿಕೊಂಡು ಆಮೇಲೆ ರಿಫಂಡ್ ಮಾಡ್ತೀನಿ ಅಂತ ಹೇಳಿ ಹಣವನ್ನು ಲೂಟಿ ಮಾಡ್ತಾ ಇದ್ದಾರಾ ಅನ್ನೋ ಒಂದು ಗಂಭೀರ ಆರೋಪ ಕೂಡ ಈಗ ಕೇಳಿ ಬರ್ತಾ ಇರತಕ್ಕಂಥದ್ದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಯೋಜನೆಯಡಿ ಬಡ ರೋಗಿಗಳಿಗೆ ಅಂದರೆ BPL ಕಾರ್ಡ್ ಹೊಂದಿರತಕ್ಕಂಥ ಬಡ ರೋಗಿಗಳಿಗೆ 5 ಲಕ್ಷ ರೂಪಾಯಿ ವಿಮೆ ಸಿಗ್ತಾ ಇದೆ. 2018ರಲ್ಲಿ ಈ ಯೋಜನೆ ಜಾರಿಯಾಗಿರ್ತಕ್ಕಂಥದ್ದು. ಈ ಯೋಜನೆಯಡಿ ಸುಮಾರು 1600ಕ್ಕೂ ಅಧಿಕ ಪ್ಯಾಕೇಜ್ಗಳನ್ನು ಅಂದರೆ ರೋಗಗಳ ಪಟ್ಟಿಯನ್ನು ಈ ಒಂದು ಯೋಜನೆ ಹೊಂದಿರತಕ್ಕಂಥದ್ದು. ವಿವಿಧ ಕಾಯಿಲೆಗಳಿಂದ ಬಳಲ್ತಕ್ಕಂಥ ಬಡ ರೋಗಿಗಳು ಇವತ್ತು ಕರ್ನಾಟಕ ABARK ಸ್ಕೀಮ್ ನಡಿಯೇ ಇವತ್ತು ಸಾಕಷ್ಟು ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿರ್ತಕ್ಕಂಥದ್ದು ಸಂತೋಷದ ವಿಷಯನೇ. ಆದರೆ ಇದೇ ಒಂದು ಸ್ಕೀಮ್ನ ಹೆಸರಲ್ಲಿ ಇವತ್ತು ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಅಧಿಕಾರಿಗಳು ಹಣ ಲೂಟಿಗೆ ಇಳಿದಿದ್ದಾರಾ ಅನ್ನೋ ಒಂದು ಅನುಮಾನ ಮತ್ತು ಆರೋಪ ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ಪ್ರತಿದಿನ ನೂರಾರು ಸಂಖ್ಯೆಯಲ್ಲಿ ಇವತ್ತು ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಬರ್ತಕ್ಕಂಥ ರೋಗಿಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ABRK ಸ್ಕೀಮ್ ಅಂದರೆ BPL ಕಾರ್ಡ್ ಇರ್ತಕ್ಕಂಥವ್ರಿಗೆ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆಯ ಉದ್ದೇಶ ಆಗಿರ್ತಕ್ಕಂಥದ್ದು. ಆದರೆ ಈ ಯೋಜನೆಯಲ್ಲಿ ಇವತ್ತು ಬಡ ರೋಗಿಗಳಿಂದ ಏನು ಎಮರ್ಜೆನ್ಸಿಯಾಗಿ ಬರ್ತಕ್ಕಂಥ ಪೇಷಂಟ್ಗಳಿಂದ ಮುಂಚಿತವಾಗಿ ಹಣವನ್ನು ಪಾವತಿ ಮಾಡಿಕೊಳ್ತಾರೆ ಅಥವಾ BPL ಕಾರ್ಡನ್ನು ತರದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತು ರೋಗಿಗಳ ಸಂಬಂಧಿಕರಿಂದ ಹಣವನ್ನು ಪಾವತಿಸಿಕೊಳ್ತಾರೆ. ಆದರೆ ಆ ಹಣ ಪಾವತಿ ಮಾಡಿದ ಬಳಿಕ ಏನು ಬಡ ರೋಗಿಗಳ ಸಂಬಂಧಿಕರು ವೈದ್ಯಾಧಿಕಾರಿಗಳು ಅಥವಾ ಸಿಬ್ಬಂದಿಗಳ ಬಳಿಕೆ ನಮ್ಮದು BPL ಕಾರ್ಡ್ ಇದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದಾಗ, ಹಾಗಿದ್ರೆ BPL ಕಾರ್ಡನ್ನು ತಂದು ಕೊಡಿ, ಆ BPL ಕಾರ್ಡ್ ತಂದು ಕೊಟ್ಟರೆ ನಿಮಗೆ ಕಟ್ಟಿ ಏನು ನೀವು ಬ್ರಿಮ್ಸ್ ಆಸ್ಪತ್ರೆಯ ಬಿಲ್ಲನ್ನು ಪಾವತಿ ಮಾಡಿರ್ತೀರಿ ಆ ಒಂದು ಬಿಲ್ಲು ನಿಮಗೆ ರೀಫಂಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಮಾತನ್ನು ಹೇಳಿ ಅವರಿಂದ BPL ಕಾರ್ಡನ್ನು ತರಿಸ್ಕೊಂಡು ಆ ಒಂದು BPL ಕಾರ್ಡ್ಗೆ ರಿಫಂಡ್ ಅಂತಂದು ಬರೆದು ಕೂಡ ಇವತ್ತು ಆದರೆ ಬರೆದು ಕೊಡ್ತಕ್ಕಂಥ ಹಣ ಇವತ್ತು ಎಷ್ಟರ ಮಟ್ಟಿಗೆ ಬಡ ರೋಗಿಗಳಿಗೆ ಮರುಪಾವತಿ ಆಗುತ್ತೆ ಅನ್ನೋದೇ ಇವತ್ತು ಯಕ್ಷ ಪ್ರಶ್ನೆ. ಇಂಥದ್ದೇ ಒಂದು ಆರೋಪ ಈಗ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳ ವಿರುದ್ಧ ಕೇಳಿ ಬಂದಿರತಕ್ಕಂಥದ್ದು. ABRK ಸ್ಕೀಮ್ ಕರ್ನಾಟಕ ರಾಜ್ಯದವರಿಗೆ ಅಷ್ಟೇ ಇದು ಸ್ಕೀಮ್ ಲಾಗೂ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ನೆರೆಯ ತೆಲಂಗಾಣ ರಾಜ್ಯದವರಿಗೂ ಕೂಡ ABRK ಸ್ಕೀಮ್ನೊಳಗೆ ಅವ್ರನ್ನ ಅಳವಡಿಸಿ ಇವತ್ತು ಹಣ ಲೂಟಿ ಮಾಡಿದ್ದಾರಾ ಅಧಿಕಾರಿಗಳು ಅಥವಾ ಹಣವನ್ನು ಏನು ರಿಫಂಡ್ ಮಾಡಬೇಕಾದಂಥ ಹಣವನ್ನು ಅವರ ಹೆಸರಲ್ಲಿ ತಮ್ಮ ಜೇಬನ್ನು ತುಂಬಿಕೊಂಡಿದ್ದಾರಾ ಅನ್ನೋ ಒಂದು ಆರೋಪ ಮತ್ತು ಅನುಮಾನ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಯಾಕಂದರೆ ಏನು ಅಕ್ಟೋಬರ್ 1 ಮತ್ತು 4ನೇ ತಾರೀಕಿನಂದು ನೆರೆಯ ಜಹೀರಾಬಾದ್ ಮೂಲದ 2 ರೋಗಿಗಳ ಇವತ್ತು ಚಿಕಿತ್ಸೆಯನ್ನು ಪಡೆದಿರ್ತಾರೆ ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವಂಥ ಸಂದರ್ಭದಲ್ಲಿ OPD ಮಾಡಿದಂಥ ವೇಳೆ ಏನು ಅದಕ್ಕೆ ಚಿಕಿತ್ಸೆಗೆ ಭರಿಸ್ತಕ್ಕಂಥ ವೆಚ್ಚವನ್ನು ಕೂಡ ಪಾವತಿ ಮಾಡಿರ್ತಾರೆ. ಆದರೆ ಅದಾದ ಬಳಿಕ ಏನು ABRK ಸ್ಕೀಮ್ ನಡಿ ಏನು BPL ಕಾರ್ಡ್ ಇದೆ ಅನ್ನೋ ಒಂದು ಗೊತ್ತಾದ ಮೇಲೆ ABRK ಸ್ಕೀಮ್ ನಡಿ ನಿಮಗೆ ರಿಫಂಡ್ ಮಾಡ್ತೀವಿ ಅಂತ ಹೇಳಿ ಅವರಲ್ಲಿರ್ತಕ್ಕಂಥ ಏನು OPD ಚೀಟಿಯನ್ನು ತೆಗೆದುಕೊಂಡು ಮತ್ತು BPL ಕಾರ್ಡ್ಗಳನ್ನು ತೆಗೆದುಕೊಂಡು ಇವತ್ತು ರಿಫಂಡ್ ಮಾಡ್ತೀವಂತ ಸಹಿನೂ ಕೂಡ ಒಂದು ಮಾಡಿರ್ತಕ್ಕಂಥದ್ದು. ಆದರೆ ಆ ಒಂದು ರೋಗಿಗಳಿಗೆ ಈ ಒಂದು ಹಣ ರಿಫಂಡ್ ಆಗಿಲ್ಲ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು 2 ಪ್ರಕರಣಗಳ ನಂತರ ಇಂಥ ಒಂದು ಹಣ ಲೂಟಿ ಮಾಡ್ತಾ ABRK ಸ್ಕೀಮ್ನಲ್ಲಿ ಹಣ ಲೂಟಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ
ಕೇಳಿ ಬರ್ತಾ ಇರತಕ್ಕಂಥದ್ದು. ಜೈರಾಬಾದ್ ಮೂಲದ ಲಕ್ಷ್ಮಿ ಅನ್ನೋರ ಹೆಸರಿನಲ್ಲಿ 1039 ಆಗಿದ್ರೆ 39 ರೂಪಾಯಿ ಹಣವನ್ನು ಲೂಟಿ ಮಾಡಿದರೆ, ಇನ್ನೊಬ್ಬ ರೋಗಿ ಬಾವಿಮನಿ ಅನ್ನೋರ ಹೆಸರಿನಲ್ಲಿ 1001 ರೂಪಾಯಿಯನ್ನು ಲೂಟಿ ಮಾಡಿರ್ತಕ್ಕಂಥದ್ದು. ಏನು ನಿಮಗೆ ರಿಫಂಡ್ ಮಾಡ್ತೀನಿ ಅಂತ ಹೇಳಿ ಆ ರೋಗಿಗಳಿಗೆ ಹೊಳ್ಳಿ ರಿಫಂಡ್ ಮಾಡದೆ ತಮ್ಮ ಜೇಬನ್ನು ತುಂಬಿಸಿಕೊಂಡಿದ್ದಾರೆ. ಈ ಒಂದು ಘಟನೆ ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಸಾಮಾಜಿಕ ಹೋರಾಟಗಾರರು ಮತ್ತು ಇಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇರತಕ್ಕಂಥದ್ದು. ಅವರು ಆರೋಪ ಮಾಡ್ತಾ ಇರೋದೇನೆಂದರೆ, ಬೀದರ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಪ್ರತಿನಿತ್ಯ ನೂರಾರು ರೋಗಿಗಳು ABRK ಸ್ಕೀಮ್ನಲ್ಲಿ ಚಿಕಿತ್ಸೆ ಪಡೆಯೋಕೆ ಬರ್ತಾರೆ. ಆದರೆ ಚಿಕಿತ್ಸೆ ಪಡೆಯೋಕೆ ಬಂದಂಥ ಸಂದರ್ಭದಲ್ಲಿ ಏನು BPL ಕಾರ್ಡ್ ಇದ್ರೂ ಕೂಡ ನಿಮಗೆ ಹಣ ಪಾವತಿ ಮಾಡಿದಿರ್ತಕ್ಕಂಥ ಹಣವನ್ನು ರಿಫಂಡ್ ಮಾಡ್ತೀವಿ ಅಂತ ಹೇಳಿ ಅವರ ಹೆಸರಿನಲ್ಲಿ ಏನು ಪ್ರತಿನಿತ್ಯ ಸಾವಿರಾರು ರೂಪಾಯಿ ಹಣವನ್ನು ಬ್ರಿಮ್ಸ್ನ ಖಜಾನೆ ತುಂಬಿಸಬೇಕಾದಂಥ ಅಧಿಕಾರಿಗಳು ತಮ್ಮ ಜೇಬನ್ನು ತುಂಬಿಸಿಕೊಳ್ತಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಈಗ ಇಲ್ಲಿನ ಸಾಮಾಜಿಕ ಹೋರಾಟಗಾರರು ಮಾಡ್ತಾ ಇರ್ತಕ್ಕಂಥದ್ದು. ಬಗ್ಗೆ ಏನು ಬ್ರಿಮ್ಸ್ನ ಅಧಿಕಾರಿಗಳ ಬಗ್ಗೆ ಅಷ್ಟಕ್ಕೂ ಆ ಹೋರಾಟಗಾರರು ಹೇಳಿದ್ದಾದ್ರೂ ಏನು ಅನ್ನೋದನ್ನ ಒಂದ್ಸಾರಿ ನೋಡ್ಕೊಂಡು ಬರೋಣ ಬನ್ನಿ. ಸರ್ಕಾರ ಏನು ABRK ಸ್ಕೀಮ್ ಮಾಡಿದೆ, ಈ ಸ್ಕೀಮ್ ಬಡವ ರೋಗಿಗಳಿಗೆ ಏನು ಅನುಕೂಲ ಆಗಲಿ ಅಂತ ಮಾಡಿದೆ. ಇವತ್ತು ಅವರು BPL ಕಾರ್ಡ್ ಮೇಲೆ ಆಗಲಿ ಬಡ ರೋಗಿಗಳಿಗೆ ಅನುಕೂಲ ಆಗ್ಬೇಕಂತ ಮಾಡಿದ್ದಾರೆ. ಅದು ಹಣ ಇವರು ದುರ್ಬಳಕೆ ಮಾಡಿಕೊಂಡು ಲಕ್ಷಾಂತರ ರೂಪಾಯಿ ನಷ್ಟ ಮಾಡಿದ್ದಾರೆ. ಇವತ್ತು ಬ್ರಿಮ್ಸ್ ಹಾಸ್ಪಿಟಲ್ ಅಧಿಕಾರಿಗಳು ರಿಫಂಡ್ ಮಾಡಿ ಮತ್ತು ಫೋರ್ಜರಿ ಸೈನ್ ಮಾಡಿ ಇವತ್ತು ಏನು ಸರ್ಕಾರದ ಯೋಜನೆಗಳು ಇವೆಲ್ಲ ಯಾರಿಗೆ ಬಡವರಿಗೆ ಏನು ಸೇರಬೇಕಿಲ್ಲ ಸೇರ್ತಾ ಇಲ್ಲ. ಹೀಗಾಗಿ ಅವರೆಲ್ಲ ತನ್ನ ಜೇಬಿಗೆ ಹಾಕೊಳ್ತಾರೆ. ಡೈಲಿ ಲಕ್ಷಾಂತರ ರೂಪಾಯಿ ಅವರು ಹಣ ಲೂಟಿ ಮಾಡಿ ಈ ಥರ ಸ್ಕೀಮ್ದು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳತ್ತಾರೆ ರೀ. ಮತ್ತೊಂದು ಏನು ಇದು ಸ್ಕೀಮ್ ಕರ್ನಾಟಕಕ್ಕೆ ಲಾಗು ಆಗಬೇಕಲ್ಲ. ಇದು ಏನು ABRK ಸ್ಕೀಮ್ ಕರ್ನಾಟಕ ಬಡವ ಜನರಿಗೆ ಏನು ಆರೋಗ್ಯ ಹಿತ ಕಡೆಯಿಂದ ಇದು ಮಾಡಿದ್ದಾರೆ. ಇದು ಹೊರ ರಾಜ್ಯದವರಿಗೆ ಇವರು ಅನುಕೂಲ ಆಗೋ ಕಡೆಯಿಂದ ಅವ್ರು ಏನು ಮಾಡ್ತಾರೆ, ಹೊರ ರಾಜ್ಯದವರಿಗೆ ಪಕ್ಕದ ತೆಲಂಗಾಣ ರಾಜ್ಯದವರಿಗೆ ಏನಿದು ರಿಫಂಡ್ ಅಂತ ಬರ್ದು ಅವ್ರ ಹೆಸರು ಮೇಲೆ ದುಡ್ಡು ಎಬ್ಬಿಸ್ಕೊತಾ ಇದ್ದಾರೆ ಸರ್. ಈಗಾಗಲೇ ABRK ಸ್ಕೀಮ್ ಬಡ ರೋಗಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಇಂತಹ ಒಂದು ಯೋಜನೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜಾರಿಗೆ ತಂದಿದೆ. ಆದರೆ ಇಂತಹ ಯೋಜನೆಗಳ ಜನರಿಗೆ ಸದುಪಯೋಗ ಆಗೋದ್ರ ಬದಲು ಇವತ್ತು ಇಂತಹ ಯೋಜನೆಗಳನ್ನ ದುರುಪಯೋಗ ಪಡಿಸಿಕೊಂಡು ಅಧಿಕಾರಿಗಳು ತಮ್ಮ ಜೇಬನ್ನು ತುಂಬಿಸ್ಕೊಳ್ತಿದ್ದಾರಾ ಅನ್ನೋ ಒಂದು ಅನುಮಾನ ಈಗ ದಟ್ಟವಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಆರೋಪ ಕೇಳಿ ಬಂದ ಮೇಲೆ ನ್ಯೂಸ್ 18 ಕೂಡ ಏನು ಬ್ರಿಮ್ಸ್ನ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿರ್ತಕ್ಕಂಥ ಶಿವಕುಮಾರ್ ಬಾಳೆ ಅವರನ್ನು ಕೂಡ ಸಂಪರ್ಕಿಸಿದಂಥ ಸಂದರ್ಭದಲ್ಲಿ ಕಾರಣ ಏನು ಪ್ರತಿಕ್ರಿಯೆ ನೀಡಲು ನಿರಾಕರಿಸಿದ್ದಾರೆ. ಒಟ್ಟಿನಲ್ಲಿ ಏನು ABRK ಸ್ಕೀಮ್ನಲ್ಲಿ ಬೀದರ್ನ ಬ್ರಿಮ್ಸ್ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಇನ್ಯಾರೋ ಲೂಟಿಯನ್ನು ಮಾಡ್ತಾ ಇದ್ದಾರಾ, ಅಥವಾ ಲೂಟಿ ಈಗ ಒಂದು ವೇಳೆ ಈ ಮೆಡಿಕಲ್ ಸೂಪರಿಂಟೆಂಡೆಂಟ್ ಅವರ ಸಹಿ ಫೋರ್ಜರಿ ಆಗಿದ್ದರೆ ಇಷ್ಟು ದಿವಸ ಆದರೂ ಕೈಕಟ್ಟಿ ಕೂತಿದ್ದಾಕೆ, ತಪ್ಪಿತಸ್ಥರ ವಿರುದ್ಧ ಇನ್ನೂವರೆಗೆ ಯಾಕೆ ಕ್ರಮ ತಗೊಂಡಿಲ್ಲ, ಇಂತಹ ಸಾಕಷ್ಟು ಪ್ರಶ್ನೆಗಳು ಕೂಡ ಜನರಲ್ಲಿ ಮೂಡ್ತಾ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಏನು ರಾಜ್ಯದ ಬಡ ರೋಗಿಗಳಿಗೆ ಅನುಕೂಲ ಆಗಲ್ಲ ಅಂತಂದೇಳಿ ABRK ಸ್ಕೀಮನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದರೆ ಅದನ್ನು ಅನುಷ್ಠಾನಗೊಳಿಸಬೇಕಾಗಿರ್ತಕ್ಕಂಥ ಅಧಿಕಾರಿಗಳು ಇವತ್ತು ಬಡ ರೋಗಿಗಳ ಹೆಸರಲ್ಲಿ ಜೇಬಿಗೆ ತುಂಬಿಕೊಳ್ತಿದ್ದಾರೆ ಅನ್ನೋ ಒಂದು ಆರೋಪ ಏನಿದೆ, ಇದು ನಿಜಕ್ಕೂ ಸತ್ಯ ಆದರೆ ನಿಜಕ್ಕೂ ದುರಂತ ಅಂತಲೇ ಹೇಳ್ಬೋದು. ಇನ್ನಾದರೂ ಅಧಿಕಾರಿಗಳು ಈ ರೀತಿ ಲೂಟಿ ಮಾಡೋದನ್ನು ಬಿಟ್ಟು ಜನರಿಗೆ ಒಳ್ಳೆಯ ಸೇವೆಯನ್ನು ಒದಗಿಸಬೇಕು ಮತ್ತು ಹಣ ಪೀಕ್ತಕ್ಕಂಥ ಕೆಲಸವನ್ನು ಕೈ ಬಿಡಬೇಕು. ಇನ್ನಾದರೂ ಲೂಟಿಗೆ ಸಂಬಂಧಪಟ್ಟಂತೆ ಸೂಕ್ತ ತನಿಖೆಯನ್ನು ನಡೆಸಿ ಅದನ್ನು ರಿಫಂಡ್ ಮರಳಿ ಪಾವತಿಸಿಕೊಳ್ಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋ ಒಂದು ಒತ್ತಾಯನೂ ಕೂಡ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಬ್ರಿಮ್ಸ್ನ ನಿರ್ದೇಶಕರು ಮತ್ತು ಜಿಲ್ಲಾಧಿಕಾರಿಗಳು ಯಾವ ರೀತಿಯಾಗಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದೇ ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಸ್ಟೋರಿ. ಮತ್ತೊಂದು ಸ್ಟೋರಿಯೊಂದಿಗೆ ಅಲ್ಲಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.